ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಟ್ನಲ್ಲಿ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನಿನ್ ಖುಷಿಗಿಂತ ನನ್ ಖುಷಿನೇ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ. ಇರ್ಲಿ ಇರ್ಲಿ ಮಗ, ಈಗ ನಂಗೆ ಸಿಗೋ ಎಲ್ಲಾ ಖುಷಿ ಅಂಜುಗೂ ಸಿಗ್ಬೇಕು. ಅವಳ ಲೈಫಲ್ಲಿ ಒಂಚೂರು ಖುಷಿ ಕಡಿಮೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ. ಐ ಪ್ರಾಮಿಸ್ ಯು. ಹುಡುಗ್ರ ಹುಷಾರು ಕಣ್ರು, ಓಡಿ ಕೈಕಾಲು ಮುರ್ಕೋಬೇಡಿ. ಸಿಹಿ ನಿಧಾನಾಗಿ ಆಟ ಆಡು. ಅಜ್ಜಿ, ನಿಧಾನಕ್ಕೆ ಆಟ ಆಡಿದ್ರೆ ನಮ್ಗೆ ಕಂಬ ಸಿಗಲ್ಲ. ಮಕ್ಕಳ, ಇವತ್ತೊಂದ್ ದಿವಸ ಓಡೋ ಆಟ ಬಿಟ್ಟು ಬೇರೆ ಏನಾರು ಆಟ ಆಡಿ. ನಾಳೆ ಮದ್ವೆ ಬೇರೆ, ಬಿದ್ದು ಏಟ್ ಗೀಟ್ ಮಾಡ್ಕೊಂಡ್ರೆ ಏನ್ ಗತಿ? ಹೌದು ಕಣೆ ಸಿಹಿ, ಆಮೇಲೆ ನಾಳೆ ಫೋಟೋನಲ್ಲಿ ಬೂತಿ ಸೊಟ್ಟಗೆ ಬರುತ್ತೆ ನೋಡು. ಅಲ್ಲ ಕಣೆ, ನಮ್ಮ ಅಮ್ಮನ ಮದುವೆ ನಾನೇ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಈಗೇನು ಆಟ ಆಡ್ತಾ ಕುತ್ಕೊಂಡಿದ್ಯಲ್ಲ? ನಾನೇನ್ ಕುತ್ಕೊಳ್ಳಿಲ್ಲ, ನಿಂತ್ಕೊಂಡ ಆಟ ಆಡ್ತಾ ಇರೋದು. ಬಾ, ಈ ಹುಡುಗಿ ಒಂದು ಮಾತು ನೆಲಕ್ಕೆ ಬೀಳಕ್ ಬಿಡಲ್ಲ ನೋಡಿ. ಆಂಟಿ, ಮಾತ್ ನೆಲಕ್ಕೆ ಹೆಂಗ್ ಬೀಳುತ್ತೆ? ಅಯ್ಯೋ, ಹೋಗಿ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ಈ ಸೂಜಿ ತಗೊಂಡು ನನ್ನ ಕಣ್ಣಿಗೆ ನಾನೇ ಚುಚ್ಕೋಬೇಕು. ಒಂದ್ ನಿಮಿಷ, ನಾಳೆ ಛತ್ರಕ್ಕೆ ಹೋಗೋಕೆ ಎಲ್ಲ ರೆಡಿ ಇದೆಯಾ ಅಂತ ನಾನು ನೋಡ್ಕೊಂಡ್ ಬರ್ತೀನಿ ಕಣ್ರು. ನೀವೆಲ್ರೂ ಆಟ ಆಡ್ಕೊಂತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಬೇಜಾರು ಆಗುತ್ತೆ. ಯಾಕೆಂದರೆ ನಾಳೆಯಿಂದ ನಮ್ಮ ಸಿಹಿನೂ ಸೀತಾನೂ ಇಲ್ಲಿರಲ್ವಲ್ಲ. ಇಷ್ಟಕ್ಕೆ ಎಲ್ಲ ಕಾಯಿ. ಹೌದು ಕಣೆ, ಎಲ್ಲ ತಂದೆ ತಾಯಿಗೂ ಇಂಥ ಸಮಯ ಬಂದೇ ಬರುತ್ತೆ. ಆದರೆ ಮಗಳು ಒಂದು ಒಳ್ಳೆ ಮನೆ ಸೇರ್ತಿದ್ದಾಳೆ ಅನ್ನೋ ಖುಷಿ ಒಂದು ಕಡೆ ಆದರೆ, ನಾಳೆಯಿಂದ ಅವಳು ನಮ್ಮ ಜೊತೆ ಇರಲ್ವಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ. ಆದರೆ ಮಗಳ ಬದುಕು ಸುಂದರವಾಗಿರುತ್ತೆ ಅನ್ನೋದೇ ಒಂದು ಖುಷಿ. ಅವರಿಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆದರೆ ನಾಳೆಯಿಂದ ನಮ್ಮ ಬಂಗಾರಿ ಇವ್ರ ಜೊತೆ ಎಲ್ಲ ಆಡಲ್ವಲ್ಲ, ಅದೇ ಬೇಜಾರು. ಶೀತಾ ಸಿಹಿಗೆ ಇವತ್ತು ರಾತ್ರಿನೇ ಕೊನೆ ದಿವಸ ಈ ವಟಾರದಲ್ಲಿ. ನಾಳೆಯಿಂದ ಅವ್ರು ನಮ್ಮ ಜೊತೆ ಇರೋದೇ ಇಲ್ಲ. ತಾತ, ಸೀತಾ ಆಂಟಿ ಮದುವೆ ಆಗೋದು ನಿಮಗೆ ಬೇಜಾರಾ? ಸೀತಾ ಆಂಟಿ ಮದುವೆ ಆಗೋದು ಬೇಜಾರಿಲ್ಲಪ್ಪ, ಅವ್ರು ನಾಳೆಯಿಂದ ನಮ್ಮ ಜೊತೆ ಇರಲ್ವಲ್ಲ ಅನ್ನೋದೇ ಬೇಜಾರು. ಏನ್ ಕೇಳ್ರೋ, ಇವತ್ತೆಲ್ಲ ಹಾಸ್ಕೊಂಡ್ರು ಸಿಹಿ ನಮ್ ಜೊತೆ ಆಟ ಆಡೋದು. ಇನ್ನೊಂದ ಅವಳು ಇಲ್ಲಿ ಇರಲ್ಲ. ಯಾಕೆ ಮನೆ ಖಾಲಿ ಇದೆ? ನಾವು ಇನ್ನೊಂದು ಮನೆ ತುಂಬ್ಸಕ್ಕೆ ಹೋಗ್ತಿದ್ದೀವಲ್ಲ, ಅದಕ್ಕೆ. ನನಗೆ ಏನೇನು ಬೇಕೋ ನಾನು ತೊಗೊಂಡಿದ್ದೀನಿ. ನಿಂಗೇನು ಬೇಕೋ ಹೇಳೋ, ಅದನ್ನು ತೊಗೋತೀನಿ. ನಾವಿಬ್ರು ಇಲ್ಲ ಅಂದ್ರೆ ಈ ಮನೆ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ಳುತ್ತಲ್ವಾ? ನಾನು ಅಷ್ಟೇ, ಈ ಮನೇನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಾನು ಅಷ್ಟೇ ಪುಟ್ಟ, ಈ ಮನೇನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಇವತ್ತು ನಾವು ಈ ಮನೇಲಿರೋದು ಕೊನೆ ರಾತ್ರಿ. ಹಂಗಿದ್ರೆ ನಾವ್ ಈ ಮನೆಯಲ್ಲಿ ಉಳ್ಕೊಳಲ್ವಾ ಸೀತಮ್ಮ? ಅವಾಗವಾಗ ನಾವು ಈ ಮನೆಗೆ ಬರ್ತೀವಿ, ಆದ್ರೆ ಉಳ್ಕೊಳ್ಳೋದಿಲ್ವೇನೋ ಪುಟ್ಟ. ನಾವು ಇವಾಗಿದ್ದೀವಲ್ಲ, ಆ ಥರ ನಮಗೆ ಮುಂದೆ ಈ ಮನೆಗೆ ಬಂದಾಗ ಇರೋಕ್ಕಾಗಲ್ಲ. ನಿನ್ನ ಬೆಳ್ಳಿನ ನಿನ್ನ ಬ್ಯಾಗಲ್ಲೇ ಇಟ್ಟಿದ್ದೀನಿ, ಹುಡ್ಕಕ್ಕೆ ಹೋಗ್ಬೇಡ ಆಯ್ತಾ? ಈ ಸ್ಟೂಲ್ ನಂಗೆ ತುಂಬಾ ಇಷ್ಟ, ಇದನ್ನ ತಗೊಂಡೋಗ್ಲಾ? ಸರಿ. ಮತ್ತೆ ನಾನ್ ನಿದ್ದೆ ಹೇಳ್ತೀನಿ ಅಲ್ವಾ, ಈ ದಿಮ್ಮಿಲ್ದೆ ನನ್ ನಿದ್ದೆನೆ ಬರಲ್ಲ. ಇದನ್ನು ತಗೊಂಡು ಹೋಗ್ತೀನಿ. ಸರಿ, ಆಯ್ತು. ಮತ್ತೆ ನನ್ಗೆ ರಾಮ ಸೀತಾ ಗೊಂಬೆ ಬೇಕು, ಡ್ರಾಯಿಂಗ್ ಬೇಕು. ಮತ್ತೆ ನನ್ನ ಫ್ರೆಂಡ್ ಕೊಟ್ಟಿದ್ದಾರಲ್ವಾ ಆಕಾಶ ಬುಟ್ಟಿ, ಅದು ಬೇಕು.
ಸೊ ಆ ಬಾಕ್ಸಲ್ಲಿ ಎಷ್ಟು ಹಿಡ್ಸಿದ್ಕೋ ಅಷ್ಟು ತೊಗೊಂಡು ಹೋಗೋಣ, ಮಿಕ್ಕಿದ್ದೆಲ್ಲ ಇಲ್ಲೇ ಇರಲಿ ನಮ್ಮ ನೆನಪಿಗೆ ಅಂತ. ನಾವಿಲ್ಲಿಗೆ ವಾಪಸ್ ಬಂದಾಗ ಮನೆ ಖಾಲಿ ಖಾಲಿ ಇರಬಾರ್ದಲ್ವಾ, ಅದು ಚೆನ್ನಾಗಿರಲ್ಲ. ಸಿದ್ದಮ್ಮ, ನನ್ಗೆ ಆಕಾಶ ಬುಟ್ಟಿ ಅಂತೂ ಬೇಕೇ ಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬಂದೆ. ಇದು ನಿನ್ನ ಫ್ರೆಂಡಾ? ಈ ಡ್ರಾಯಿಂಗ್ ಅಲ್ಲಿ ನಾವಿಬ್ರೇ ಇದ್ವಲ್ವಾ, ಅದಕ್ಕೆ ನನ್ನ ಫ್ರೆಂಡ್ನ ಡ್ರಾ ಮಾಡಿದೆ. ಚೆನ್ನಾಗಿದ್ಯಾ? ಬರೀ ಡ್ರಾಯಿಂಗಲ್ಲಿ ಅಷ್ಟೇ ಅಲ್ಲ, ನಿನ್ನ ಲೈಫಲ್ಲೂ ನಿನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಜೊತೆನೇ ಇರ್ತಾರೆ. ಸಿಹಿ, ಒಂದು ನಿಮಿಷ ಬಾರೆ ನಮ್ಮ ಜೊತೆ. ನಾನು ಆಟ ಆಡಕ್ ಬರಲ್ಲ, ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕು. ಸಿಹಿ ಪ್ಲೀಸ್ 5 ನಿಮಿಷ ಬಾರೆ. ಪುಟ್ಟ ಸರಿ ಹೋಗ್ಬಿಟ್ಟ, ನಾನೇ ಪ್ಯಾಕ್ ಮಾಡಿಡ್ತೀನಿ. ಮನಿ ಇನ್ನು ನಾಳೆ ಒಂದು ದಿನ ಅಷ್ಟೆ, ಅದಾದ್ಮೇಲೆ ಸೀತಾ ನನ್ನ ಜೊತೆ ಇರ್ತಾರೆ. ಓ ಮೈ ಗಾಡ್, ಇದೆಲ್ಲ ಆಗ್ತಿದೆ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ. ಸೀತಾಗೊಂದು ಮೆಸೇಜ್ ಮಾಡ್ತೀನಿ. ಮಧು ಮಗಳು 2ನೇ ಸ್ಥಾನಕ್ಕೆ ರೆಡಿ, ನೀವ್ ರೆಡಿರಾ? ಸೀತಾ ಫೋಟೋ, ಹಾವ್ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ರೈಸ್ ಸ್ಪೀಕ್ಸ್ ಎವ್ರಿಥಿಂಗ್. ಯಾಕ್ರೆ ಇಷ್ಟು ಅರ್ಜೆಂಟ್ ಆಗಿ ಕರೆದ್ರಿ? ಏನಾದ್ರೂ ಕೆಲಸ ಇತ್ತಾ? ಸಿಹಿ, ಇವತ್ತೇ ಲಾಸ್ಟ್ ಅಲ್ವಾ ನೀನ್ ನಮ್ ಜೊತೆ ಇರೋದು. ನಾವ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಸೀತಾಂಟಿನೂ ಕೂಡ ತುಂಬಾ ಮಿಸ್ ಮಾಡ್ಕೋತೀವಿ. ತಗೋ. ಥ್ಯಾಂಕ್ ಯು ಸೋ ಮಚ್. ಸಿಹಿ ತಗೋ. ಇದು ನಿಂದಲ್ವಾ, ನೀನೇ ಇಟ್ಕೋ, ನನ್ಗೆ ಬೇಡ. ತುಂಬಾ ಇಷ್ಟ ಅಲ್ವಾ? ಇದನ್ನ ನೋಡ್ದಾಗೆಲ್ಲ ನಿಂಗೆ ನಮ್ ನೆನ್ಪರ್ತೆ. ತಗೋ. ಥ್ಯಾಂಕ್ ಯು ಸೋ ಮಚ್. ಸಿಹಿ ತಗೋ. ಥ್ಯಾಂಕ್ ಯು ಸೋ ಮಚ್ ಕಣ್ರೋ. ಎವ್ರಿ ಸಂಡೇಸ್ ಇಲ್ಲಿಗೆ ಬರ್ತೀಯ ತಾನೆ? ಪಕ್ಕಾ ಬರ್ತೀನಿ. ಬೋರ್ ಆದಾಗೆಲ್ಲ ನಿಮ್ ಎಲ್ರಿಗೂ ವಿಡಿಯೋ ಕಾಲ್ ಮಾಡ್ತೀನಿ, ಪಿಕ್ ಮಾಡ್ಬೇಕು ಆಯ್ತಾ? ಸಿಹಿ, ನಮ್ಮಮ್ಮ ನಂಗೆ ಫೋನೇ ಕೊಡಲ್ಲ. ಎಲ್ಲಾರು ನಮ್ಮ ಮನೆಗೆ ಬಂದ್ರು, ನಮ್ಮಮ್ಮ ನನಗೆ ಫೋನ್ ಕೊಡ್ತಾರೆ. ಎಲ್ಲಾರು ಮಾತಾಡೋಣ. ನೀವೆಲ್ರೂ ನನ್ನ ಫ್ರೆಂಡ್ ಮನೆಗೆ ಬರ್ಬೇಕು. ಆ ಮನೆ ಎಷ್ಟು ದೊಡ್ಡದಿದೆ ಗೊತ್ತಾ? ಅಲ್ಲಿ ಸೂರ್ಯ ತಾತ ಅಂತ ಅವ್ರು ನಮ್ ಜೊತೆ ಆಟ ಆಡ್ತಾರೆ. ಮತ್ತೆ ಸತ್ಯಾಂಕಲ್ ಅಂತ ಒಬ್ರು ಇದ್ದಾರೆ, ಅವರು ನಮ್ ಜೊತೆ ಆಟ ಆಡ್ತಾರೆ. ಆಯ್ತು ಕಣೆ. ಓಕೆ, ಮಿಸ್ ಮಾಡ್ದೆ ಬರ್ಬೇಕು. ಒಟ್ನಲ್ಲಿ ಎಲ್ರನ್ನ ಆಟ ಆಡ್ಸಕ್ಕೆ ನಿಂತು ಬಿಟ್ಟಿದ್ಯಾ ನೀನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.